ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು PA ವಿಲೇಜ್ ಅಕೌಂಟೆಂಟ್ ಏನೋ ಒಂದು ನೇಮಕಾತಿ KA ಮೂಲಕ ಮಾಡಿದ್ರು, ಅದರ ಒಂದು ದಾಖಲೆ ಪರಿಶೀಲನೆಗೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1:3 ಲಿಸ್ಟ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ KA ನಡೆಸಿತ್ತು 27/10/2024 ಪರೀಕ್ಷೆ. ಅದರಲ್ಲಿ 35% ಅಂತಂದರೆ 70ಕ್ಕಿಂತ ಹೆಚ್ಚು ಪಡೆದಂತಹ ಅಭ್ಯರ್ಥಿಗಳನ್ನು ಒಂದು ಅರ್ಹತಾ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಆ ಪಟ್ಟಿಯನ್ನು ಡಿಸ್ಟಿಕ್ ವೈಸ್ ಆಯಾ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಿಗೆ KA ಕಳಿಸಿದೆ. ಆ ಒಂದು ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಜಿಲ್ಲಾಧಿಕಾರಿಗಳು ಡಿಸ್ಟಿಕ್ ವೈಸು ಲಿಸ್ಟ್ಗಳನ್ನ ಬಿಡ್ತಾ ಹೋಗ್ತಾರೆ. ಅದರಲ್ಲಿ ಇವತ್ತು ಮೈಸೂರು ಒಂದು ಡಿಸ್ಟಿಕ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಕಂದಾಯ ಇಲಾಖೆ ಗ್ರಾಮಾಡಳಿತಾಧಿಕಾರಿಗಳ ನೇಮಕಾತಿ ಸಂಬಂಧ 1:3 ರೇಷೋ. ಇಲ್ಲಿ 1:3 ರೇಷೋ ಹೆಂಗೆ ತಿಳಿಬೋದಪ್ಪ ಅಂತಂಬುದು ಸಹ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ 3,946 ಜನ ಅರ್ಹತೆಯನ್ನು ಪಡೆದಿದ್ರು. ಅಂದರೆ 70ಕ್ಕಿಂತ ಹೆಚ್ಚು ಪಡೆದಂಥವರು 3,946 ಜನ. ಇದರಲ್ಲಿ 66 ವೇಕೆನ್ಸಿಗಳಿದ್ದು ಮೈಸೂರಲ್ಲಿ. ಹಾಗಾಗಿ 1:3 ರೇಷೋವನ್ನು ಈಗ ಅವ್ರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಟೋಟಲಾಗಿ ಆಲ್ ಓವರ್ ಕರ್ನಾಟಕದಲ್ಲಿ 45,000 ಜನ ಮಾತ್ರ 70ಕ್ಕಿಂತ ಹೆಚ್ಚು ಅರ್ಹತೆಯನ್ನು ಪಡೆದಿದ್ದಾರೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೇನು ಮಾಡ್ತಾರಪ್ಪ ಅಂತ ನೋಡೋದಾದರೆ, ಏನು 1:3 ರೇಷೋದಲ್ಲಿ ಆಯ್ಕೆಯಾದವರಿಗೆ ಪೊಲೀಸ್ ಒಂದು ವೆರಿಫಿಕೇಷನ್ ಮಾಡ್ತಾರೆ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ, ಅದೇ ರೀತಿಯಾಗಿ SLC ಮತ್ತು PUC ಅಂಕಪಟ್ಟಿಯ ಒಂದು ವೆರಿಫಿಕೇಷನ್ನು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಅದೇ ರೀತಿಯಾಗಿ ನಿಮ್ಮ ಕೆಟಗರಿ ಆಗಿರ್ಬೋದು, ನಿಮ್ಮೊಂದು ರಿಸರ್ವೇಷನು, ಇವೆಲ್ಲ ಒಂದು ವೆರಿಫಿಕೇಷನು ಅಲ್ಲಿ ನಿಮಗೆ ನಡೀತಾ ಹೋಗ್ತದೆ. ಇವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು. ಆದ್ದರಿಂದ ಮೈಸೂರು ಜಿಲ್ಲೆಯಲ್ಲಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯು ಪೈಕಿಯಲ್ಲಿ 1:3 ಅನುಪಾತದಲ್ಲಿ ದಾಖಲೆಗಳನ್ನು ಪರಿಶೀಲಿಸಲು ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದೆ. ಈ ಒಂದು ಇದರಲ್ಲಿ ದಾಖಲೆ ಪರಿಶೀಲನೆ, ಅದೇ ರೀತಿಯಾಗಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಸಹ ಇದರಲ್ಲಿ ಮಾಡ್ತಾರೆ. ನೀವು ಇದರ ಒಂದು ಡೇಟ್ ಅಭ್ಯರ್ಥಿಗಳು ಯಾವಾಗ ಇರ್ಬೋದು ಎಂಬುದನ್ನು mysuru.nic.in ಈ ಒಂದು ವೆಬ್ಸೈಟಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಸೆಟ್ 1 ಅಂತೇಳಿ ಕೊಟ್ಟಿದ್ದಾರೆ. ಸೆಟ್ 1, ಈ ಸೆಟ್ 1ನಲ್ಲಿ ಯಾರು 66 ಜನ ಇರ್ತಾರೆ. 66 ಜನ, ಒಂದು ನಿಮಿಷ ತೋರಿಸ್ತಾನೆ. ಈ 66 ಜನ ಸೆಟ್ 1ನಲ್ಲಿದ್ದಾನೆ. ಈ ಒಂದು ಸೆಟ್ 1ನಲ್ಲಿ ಏನು 66 ಜನ ಇದ್ದಾರೋ, ಇವರೆಲ್ಲರೂ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇತ್ತು, ಇಲ್ಲ ಇತ್ತಂದರೆ ಈ 66 ಜನಕ್ಕೆ ಜಾಬು ಫಿಕ್ಸ್. ಈ ಒಂದು 66 ಜನಕ್ಕೆ ಏನು ಫಸ್ಟ್ ಇದ್ದಾರೋ ಇಲ್ಲಿ ನೋಡ್ಬೋದು. ಇವರ ಒಂದು ಸೆಲೆಕ್ಟೆಡ್ ರಿಸರ್ವೇಷನ್ ಯಾವುದು, ಓ ಮತ್ತು ವುಮೆನ್ಸು ಇವೆಲ್ಲ ಇವೆ. ಇದ್ದವರು JMಗೆ ಸೆಲೆಕ್ಟ್ ಆಗಿದ್ದಾರೆ. ಹೈಯೆಸ್ಟ್ ಸ್ಕೋರ್ ತೆಗೆದ ಅವ್ರನ್ನ JMಗೂ ಸಹ ಈ ಒಂದು ಇಷ್ಟು ಜನ ಅರ್ಹತೆಯನ್ನು ಗಳಿಸಿದ್ದಾರೆ. ಈ ಇಷ್ಟು ಜನ ಡಾಕ್ಯುಮೆಂಟ್ಸಲ್ಲಿ ಕರೆಕ್ಟ್ ಇತ್ತು ಅಂತಂದರೆ ಇವರೆಲ್ಲರೂ ಸಹ ಆಯ್ಕೆಯನ್ನು ಆಗ್ತಾರೆ. ಇದೇ ರೀತಿಯಾಗಿ ಸೆಟ್ 2, ಅದೇ ರೀತಿಯಾಗಿ ಸೆಟ್ 3 ಈ ರೀತಿಯಾಗಿ ಬಿಡುಗಡೆಯನ್ನು ಮಾಡಿದ್ದಾರೆ. O ಅಂದರೆ ಅದರ್ಸು, W ಅಂದರೆ ವುಮೆನು, ರೂರಲ್ಲು, ಎಕ್ಸ್ ಸರ್ವಿಸ್ ಮ್ಯಾನು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಇದೇ ರೀತಿಯಾಗಿ ಯೋಜನಾ ನಿರೀಕ್ಷಿತರು ಮತ್ತು ಕನ್ನಡ ಮಾಧ್ಯಮ ಮತ್ತು ಎಲ್ಲ ಒಂದು ರಿಸರ್ವೇಷನ್ ಅನ್ವಯ ಆಯ್ಕೆಯನ್ನು ಮಾಡಿದ್ದಾರೆ.
ಇದು ಇವತ್ತಿನ ಮಾಹಿತಿ ಆಗಿತ್ತು ಫ್ರೆಂಡ್ಸ್. ಇದರ ಒಂದು ಡೇಟಾ ಯಾವಾಗ ಬಿಡ್ತಾರೆ ಎಂಬುದನ್ನು ಆ ಒಂದು ವೆಬ್ಸೈಟಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು PDF ಬೇಕಾದರೆ ನಮ್ಮೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯ ಒಂದು ಅಪ್ಡೇಟ್ಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಜಿಲ್ಲೆ ಬಿಟ್ಟಾಗಲೂ ಸಹ ನಾವೊಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಇದರ ಒಂದು ಮಾಹಿತಿ ಅತಿ ಬೇಗನೆ ಬರ್ತದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ.